ನಮಸ್ತೆ ಸರ್. ಇವಾಗ 6 ವಾರ ಗಡುವು ಕೊಟ್ಟಿದ್ದಾರೆ ಬೈಕ್ ಹೌದು ಅಂತ. ಹೌದು ಏನ್ ಹೇಳ್ತೀರಾ ಸರ್ ನೀವು? ಸರ್, ನಮ್ಮಲ್ಲಿ ನಾವು ಒಂದು ಹೇಳೋದೇನು ಇಷ್ಟಪಡ್ತಾ ಇದ್ದೀವಿ ಅಂದರೆ 6 ವಾರದಲ್ಲಿ ಪ್ರತಿಯೊಂದು ಕಡೆನೂ ಹಿಡ್ದವ್ರೆ, ಇಲ್ಲ ಅಂತ ಹೇಳ್ತಲ್ಲ. ಆದರೆ ನಮ್ಮ ಸರ್ಕಾರದಲ್ಲಿ ಪ್ರತಿಯೊಬ್ಬರೂ ಅವ್ರವ್ರ ತಾತ್ಕಾಲಿಕಕ್ಕೆ ಮಾತ್ರ ಹೇಳೋರೆ. ರಾಮಲಿಂಗಾರೆಡ್ಡಿಯವರು ಅವಾಗ ಹೋದ ವರ್ಷ 2000 ಇದರಲ್ಲಿ ಹೇಳಿದಾಗ ನಾನು ಇನ್ನು 6 ತಿಂಗಳಲ್ಲಿ ನಾನು ನಿಲ್ಲಿಸ್ಕೊಡ್ತೀನಿ ಅಂದರು. ಇದನ್ನೆಲ್ಲ ಮಾಡಿದಾಗ ಏನೂ ಮಾಡಲಿಲ್ಲ. ಇತ್ತೀಚೆಗೆ 6 ವಾರ ಕೇಂದ್ರ ಸರ್ಕಾರ ಯಾವ ಗಡುವು ಕೊಡ್ತೋ ಅಲ್ಲಿಂದ ಆಚೆಗೆ ಅವರು ಪ್ರಮುಖತೆ. ಇವಾಗ ಸರ್ಕಾರ ಅಂದರೆ ಯಾರು? ನೀವುಗಳ ನಾವುಗಳ ಎಲ್ಲರೂ ಜನಪ್ರತಿನಿಧಿಗಳು. ಪ್ರತಿಯೊಂದನ್ನು ನಾನು ಹೇಳೋದೇನು ಇಷ್ಟಪಡೋದೇನೆಂದರೆ ಜನಗಳಿಂದ ಜನಗಳಿಗೋಸ್ಕರ ಜನಪ್ರಭುತ್ವದಲ್ಲಿ ಇದನ್ನು ಹೊಂದಾಣಿಕೆ ಬೇಕು ನಮಗೆ ಸರ್ಕಾರ. ಇಲ್ಲಿ ನಾವು ಮಾಡೋದು ನೀವು ಮಾಡೋದಲ್ಲ. ಪ್ರತಿಯೊಬ್ಬರು ಚಾಲಕರು ಅಂದರೆ ಇವಾಗ ಒಬ್ಬ ಮನುಷ್ಯ ತನ್ನ ನಿತ್ಯ ದುಡಿಮೆಯಲ್ಲಿ ತೀರ ಕುಗ್ಗುತ್ತವನೇ. ಪಾಪ ಅವನು ಎದ್ದೊಳಕ್ಕೆ ಸಾಧ್ಯತೆ ಕೊಡೋಕ್ಕಾಗ್ತಲ್ಲ ನಿಮ್ಮ ಕೈಯಲ್ಲಿ. ಅಂಥ ಸರ್ಕಾರ ನಾವು ನಿಮ್ಗೆ ಹೇಳೋದೇನೆಂದರೆ ಜನಗಳಿಗೆ ಅನುಕೂಲ ಕೊಡಿ. ನೀವು ಎಷ್ಟು ಮಾಡ್ತೀರೋ ನಮಗೆ ಅದರಲ್ಲಿ 5% ನಮ್ಗೆ ಮಾಡಿಕೊಡಿ. ಅಲ್ಲಿ ಆಂಧ್ರದಲ್ಲಿ ಪ್ರತಿಯೊಂದು ಕಡೆ ನೀವೇ ತಿಳ್ಕೊಂಡಿದ್ದೀರ, ನಾವೇನು ಹೇಳೋಂಥ ಅವಶ್ಯಕತೆ ಇಲ್ಲ. ಆದರೆ ದಯವಿಟ್ಟು ಹೇಳ್ತಾ ಇದ್ದೀನಿ, ಇದೊಂದು ನಿಮ್ಮನ್ನು ಕೇಳ್ಕೊಳ್ಳೋದು, ಆಟೋ ಚಾಲಕರನ್ನ ಪ್ರತಿಯೊಬ್ಬ ಚಾಲಕ ಅಂದರೆ ಏನು ಅನ್ನೋದು ಗೊತ್ತು. ಒಬ್ಬ ಚಾಲಕನಿಗೆ ಏನು ಬೆಲೆ ಇದೆ ಅದನ್ನು ಕೊಡಿ ಸಾಕು. ಒಬ್ಬ ಫಸ್ಟ್ ನೀವು ಮಾಡಬೇಕಾದ ಕರ್ತವ್ಯ ಏನು ಅಂದರೆ ಬೈಕ್ ಟ್ಯಾಕ್ಸಿ ಫುಲ್ಲು ರದ್ದು ಮಾಡಲೇಬೇಕು ಸ್ವಾಮಿ. ಪ್ರತಿಯೊಬ್ಬ ಚಾಲಕ ಬದುಕ್ತಾನೆ. ಇಲ್ಲ ಅಂದರೆ ಆ ಕೇಂದ್ರ ಸರ್ಕಾರದವ್ರು ಹೇಳಿದ್ರಲ್ಲ, ಮರಣ ಶಾಸನ ಪತ್ರ ಪ್ರತಿಯೊಬ್ಬ ಚಾಲಕನ ಬರದೇ ಕೊಡ್ತಾನೆ. ನೀವು ಇನ್ನು ಮುಂದಕ್ಕೆ ನೀವು ಎಲೆಕ್ಷನಲ್ಲಿ ಗೆಲ್ಲಬೇಕು ಅನ್ನೋ ನಿಮ್ಮ ಹಠ ಛಲ ಇದ್ದರೆ, ಕಾಂಗ್ರೆಸ್ ಸರ್ಕಾರ ಬರಲೇಬೇಕು ಅಂದರೆ ನಮ್ಮಂಥವ್ರನ್ನ ಉಳಿಸಿದ್ರೆ ಮುಂದಿನ ಸರ್ಕಾರದಲ್ಲಿ ನಿಮಗೆ ಪ್ರಾಮುಖ್ಯತೆ ಕೊಡ್ತೀವಿ. ಇಲ್ಲ ನೀವೆಲ್ಲ ಫ್ರೀ ಮಾಡಿಬಿಟ್ರೆ ಜನಗಳು ಎಲ್ಲ ಕಡೆನೂ ಇದೇ ಮಾತಾಡಿದ್ರೆ ನಾವೇನು ಮಾಡೋಣ? ಒಬ್ಬ ಚಾಲಕಂಗೆ ದುಡಿಮೆ ಆಗ್ತಾಯಿಲ್ಲ, ಅವನು ಹೆಂಡ್ರು ಮಕ್ಕಳು ಸಾಕೋಕ್ಕಾಗ್ತಾಯಿಲ್ಲ. ಪ್ರತಿಯೊಂದು ನೀವೇ ತೀರ್ಮಾನ ಮಾಡಿದ್ರೆ ನಮ್ಮ ಜನಗಳು ಏನು ಮಾಡಬೇಕು? ನೀವೇ ಯೋಚನೆ ಮಾಡಿ. ಮಕ್ಕಳು ಕೊಡಿ ಸ್ವಾಮಿ, ಎಜುಕೇಷನ್ ಕೊಡಿ, ಹಾಸ್ಪಿಟ್ಲು ಕೊಡಿ, ನೀವು ವಯಸ್ಸಾದವ್ರು ಕೊಡಿ. ಪ್ರತಿಯೊಂದು ನೀವೇ ಬರೀ ವಯಸ್ಸಾದವರು 48 ವರ್ಷದ ಒಳಗಡೆಯವ್ರಿಗೆಲ್ಲ ಫ್ರೀ ಕೊಟ್ಟರೆ ಏನು ಪ್ರಯೋಜನ? ವಯಸ್ಸಾದವರು 55 ವರ್ಷದ ಮೇಲೆ 60 ವರ್ಷದ ಮೇಲೆ ಫ್ರೀ ಕೊಡ್ರಿ. ಪ್ರತಿಯೊಂದಕ್ಕೂ ಅವರು ಅನುಭವಿಸ್ತಾರೆ. ಪಾಪ ಮಕ್ಕಳು ಮರಿಗಳು ದುಡ್ಡು ಕೊಡಲ್ಲ, ಅವ್ರಿಗೆ ಅದು ಅನುಕೂಲ ಆಗುತ್ತೆ. ಸುಮ್ಮನೆ ಎಲ್ಲರೂ ಏನೋ ಒಂದು ಮನೇಲಿ ಬೈತಾರೆ, ಓಡಾಗ್ಬಿಡ್ತಾರೆ ಬ್ಯಾಗ್ ತೊಗೊಂಡು. ಅದನ್ನು ನೀವುಗಳೇ ಕಲಿಸ್ಕೊಟ್ರೆ ಇನ್ನೇನು ಸರ್ಕಾರ ನಮಗೆ? ಈಗ ಬೈಕ್ ಟ್ಯಾಕ್ಸಿಯಿಂದ ನೀವು ತುಂಬ ತೊಂದರೆ ಆಗಿದೆ ಸರ್. ಪ್ರತಿಯೊಬ್ಬ ಚಾಲಕನೂ ಹೇಳಿರೋದು ಇದ್ದೇನೆ, ಅವ್ನು ಮುಂಚೆ ಮಾಡ್ತಾ ಇರೋ ವ್ಯಾಪಾರದಿಂದ ಇವಾಗ 80% ಕುಗ್ಬಿಟ್ಟವನೆ. ಇನ್ನು ಬರೀ 20% ಒದ್ಲಾಡ್ತವನೆ. ಬಟ್ ಪ್ರತಿಯೊಂದು ಬೆಲೆನೂ ಏರಿಕೆ ಮಾಡೋರೆ. ಆಟೋಮೊಬೈಲ್ಸ್ ರೇಟ್ ಕೇಳ್ತೀರಾ? 1 ಲೀಟ್ರ್ ಆಯಿಲು 260 ರೂಪಾಯಿ. ಮುಂಚೆ ಇದ್ದಿದ್ದು 420 ರೂಪಾಯಿ ಕೊಟ್ಟರೆ 2 ಲೀಟ್ರ್ ಕೊಡೋನು. ಆಟೋಮೊಬೈಲ್ಸ್ ರೇಟು ಜಂಪ್ ಮಾಡೋರೆ. GST ಅಂತ ಹಾಕೋರೆ. ಕೇಂದ್ರ ಸರ್ಕಾರನೂ ಹಾಕೋರೆ, ರಾಜ್ಯ ಸರ್ಕಾರ ಹಾಕೋರೆ. ಎರಡೂ ಕಡೆ ಹಾಕೋರೆ. ನಾವು ಜೀವನ ಮಾಡೋದು ಹೆಂಗೆ ಸ್ವಾಮಿ? ಯಾವುದಾನ ಒಂದು ಕೇಂದ್ರ ಸರ್ಕಾರದ ಹಾಕ್ಬೇಕು, ಹಾಕಿ. ರಾಜ್ಯ ಸರ್ಕಾರ 5% ಡಿಸ್ಕೌಂಟ್ ಮಾಡಿ ಹಾಕಿ. ನೀವು ಅದಕ್ಕೂ ನಮಗೆ ಸ್ವಾತಂತ್ರ್ಯ ಕೇಳೋಕ್ಕೆ ಅಧಿಕಾರ ಇಲ್ವಾ ನಮಗೆ? ಇವರೇ ನಿನ್ನೆ ರಾಮಲಿಂಗಾರೆಡ್ಡಿ ಅವರು ಎಲ್ಲ ಬೈಕ್ ಟ್ಯಾಕ್ಸಿ ಕಂಪ್ನಿಗಳಿಗೆ ಒಂದು ನೋಟಿಸ್ ಕೊಟ್ಟಿದ್ದಾರೆ, ಎಲ್ಲ ಬಂದ್ ಮಾಡಬೇಕು ಅಂತ, ತಾತ್ಕಾಲಿಕವಾಗಿ ಬಂದ್ ಮಾಡಬೇಕು ಅಂತ ಹೇಳಿದರೆ. ಅವರೆಲ್ಲರೂ ಹೇಳಿಕೆ ಕೊಟ್ಟಿರೋದು ಎಲ್ಲ ತಾತ್ಕಾಲಿಕವಾಗಿ ಅಲ್ಲ, ಶಾಶ್ವತವಾಗಿ ಬಂದ್ ಮಾಡ್ತಾರಾ ಇಲ್ಲ ತಾತ್ಕಾಲಿಕವಾಗಿ ಬಂದ್ ಮಾಡ್ತಾರಾ? 6 ವಾರ ಗಡುಗೆ ಕೊಟ್ಟವ್ರೆ ಕೇಂದ್ರ ಸರ್ಕಾರ ಅಷ್ಟೇ. ಪ್ರತಿಯೊಂದು ಕಡೆನೂ ಹಿಡ್ದವ್ರೆ, ನನ್ನ ಕಣ್ಣಿಗೆ ಹಿಡ್ದವ್ರು ಇಲ್ಲ ಅಂತ ಹೇಳ್ತಲ್ಲ. ಬಟ್ ಏನು ಅಂದರೆ ಮುಂದಕ್ಕೆ ಪ್ರತಿಯೊಂದು ಅವ್ರೇನೋ ಮುಂದಕ್ಕೆ ಇದೇ ಥರ ರೀತಿ ಇವಾಗ ಹಿಡ್ದು ಮತ್ತೆ ಸುಮ್ಮನೆ ಆದರೆ ನಾವು ಸುಮ್ಮನೆ ಇರೋಲ್ಲ. ಪ್ರತಿಯೊಬ್ಬ ಸಂಘಟನೆಗಳಲ್ಲಿ ಪ್ರತಿಯೊಬ್ಬರು ನಿಂತ್ಕೊತಾರೆ. ಇವಾಗ ಆಟೋ ಚಾಲಕ ಅಲ್ಲ, ಟ್ಯಾಕ್ಸಿ ಚಾಲಕನೂ ಬಂದು ನಿಂತ್ಕೊತಾರೆ. ಅವನಿಗೂ ದುಡಿಮೆ ಇಲ್ಲ, ನಮಗೂ ದುಡಿಮೆ ಇಲ್ಲ. ಇದರಲ್ಲಿ ನಾವು ಬಂಡವಾಳ ಹಾಕಿ ಇವಾಗ ಒಂದು ಆಟೋ ತೆಗಿಬೇಕಾದ್ರೆ 3,80,000 ದುಡ್ಡು ಬೇಕು. ಅದೇ ಬೈಕಿಗೆ ಎಷ್ಟು? 80,000 ಲೋನ್ ಮೇಲೆ ತೆಗಿತೀವಿ. 50,000 ಕ್ಯಾಶ್ ಕೊಟ್ಟು ತರ್ತಾನೆ, ಅವ್ನು ದುಡಿಮೆ ಮಾಡ್ತಾನೆ. ಯಾವನ ಹಿಂದೆಗಡೆ ಬಿದ್ದು ಸತ್ತೋದ ಆಟೋ ಅಂತ ಕೈ ಹೊಡಿತಾರೆ. ಏನು ಕಾರಣ? ನಾವಿಲ್ಲದಲ್ಲೇ ನೀವು ಮಾಡೋಕ್ಕಾಗುತ್ತಾ? ಒಬ್ಬ ಬಿದ್ದು ರಕ್ತ ಬರ್ತಾ ಇರುತ್ತೆ, ಅವನ ಆಟೋದವ್ನು ಕರ್ಕೊಂಡೇ ಹೋಗ್ಬೇಕು. ಅವಾಗ ಪೊಲೀಸ್ ಅಧಿಕಾರಿ ಆಗಲಿ ಯಾರೇ ಆದರೂ ನಾವು ಸಹಾಯ ಮಾಡ್ತೀವಿ. ನಾವು ಅದು ನಮ್ಮ ಮಾನವೀಯತೆ. ಅವ್ನು ಬಿದ್ದರೂ ಬಿಡಲಿ, ಸಾಯಲಿ ಅಂದ್ಬಿಟ್ಟು ನಾವು ಆ ಪರಿಗಣನೆ ಹೋದರೆ ನಮಗೂ ಅವ್ರಿಗೂ ಮನುಷ್ಯತ್ವ ಇಲ್ಲ. ಇದೇ ರಾಜಕೀಯದಲ್ಲಿ ನಾನು ಹೇಳ್ತಾ ಇರೋದು. ಆದಷ್ಟು ದಯವಿಟ್ಟು ಹೇಳ್ತಾ ನಿಮ್ಮ ಕೈ ಮುಗಿದು ಕೇಳ್ತಾ ಇದ್ದೀನಿ, ನಮಗೆ ಬೈಕ್ ಟ್ಯಾಕ್ಸಿಂದ ಮುಕ್ತಿ ಕೊಡಿ. ಬೇರೆ ಇನ್ನೇನು ಕೊಡಬೇಡ್ರಿ ನಮಗೆ. ಫ್ರೀ ಎಜುಕೇಷನ್ನು ಅದೊಂದು. ಮಕ್ಳುಗಳೇ ತೀರಾ ಡ್ರೈವರ್ ಮಕ್ಳುಗಳು ನೀವು ನೋಡಬೇಕು ಹೊರತು ಸಾಮಾನ್ಯ ಜನಕ್ಕಲ್ಲ. ಡ್ರೈವರ್ ಮಕ್ಳುಗಳವ್ರೆ, ಎಷ್ಟು ಲಕ್ಷಾಂತರ ಡ್ರೈವರ್ಗಳವ್ರೆ. ಅವ್ರ ಮಕ್ಳುಗಳು ಓದಿಸೋಕ್ಕೆ ಎಷ್ಟು ಕಷ್ಟಪಡ್ತಾರೆ. ನೀವು ಒಂದಿನ ಸೂಕ್ಷ್ಮವಾಗಿ ಯಾರು ಒಂದು ಸಿವಿಲ್ ಡ್ರೆಸ್ಸಲ್ಲಿ ಬಂದು ನೋಡಿದ್ರು ಗೊತ್ತಾಗುತ್ತೆ ಜನಗಳು. ಅದನ್ನು ನೀವು ಪರಿಗಣನೆ ಮಾಡಲೇಬೇಕು ಸರ್. ನಾನು ಕೇಳೋದು ಇಷ್ಟೇ, ರಾಮಲಿಂಗಾರೆಡ್ಡಿ ಅವರೇ, ಇನ್ನು 6 ವಾರ ಕೇಂದ್ರ ಸರ್ಕಾರ ಕೊಟ್ಟಿದೆ.
ಇನ್ನು ಮುಂದಕ್ಕೆ ನೀವು ಆ 6 ವಾರದಲ್ಲಿ ಇನ್ನು ಮುಂದೆ ನೀವು ಯಾವುದೇ ಕಾರಣಕ್ಕೂ ಬೆಂಗಳೂರಲ್ಲಿ ಬೈಕ್ ಟ್ಯಾಕ್ಸಿ ನೀಡಬಾರ್ದು. ಅಂದರೆ 3 ತಿಂಗಳ ಒಳಗೆ ಒಂದು ಪ್ಲ್ಯಾನ್ ಮಾಡಿ ಬೈಕ್ ಟ್ಯಾಕ್ಸಿನ ಯಾವ ರೀತಿ ರನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಕೋರ್ಟ್ ಹೇಳಿದೆ ಅಂತ. ಕೋರ್ಟ್ ಹೇಳಿದೆ, ಆದರೆ ಇದು ನಡಿಬೇಕಲ್ಲ ಸರ್. ಇಲ್ಲಿ ಜನಗಳಿಗೆ ಇಲ್ಲಿ ಸಾಯ್ತವ್ರೆ ಜನ, ಇಲ್ಲಿ ತಿನ್ನಕ್ಕೆ ಅನ್ನ ಇಲ್ದಂಗೆ ಆತೈತೆ. ಹೊರ ರಾಜ್ಯದಿಂದ ಬಂದು ಬದುಕ್ತವ್ರೆ, ಇಲ್ಲಿರೋರು ನಾವು ಬದುಕ್ತಾಯಿಲ್ಲ ಇಲ್ಲಿ ನಮ್ಮ ರಾಜ್ಯದಲ್ಲಿ. ಮೊನ್ನೆ ನೋಡಿದ್ರೆ ಅಲ್ಲಿ ಟಿ ವಿಯಲ್ಲಿ ಎಷ್ಟು ಪಾಕಿಸ್ತಾನದವ್ರು ಹೊಡೆದ್ರು, ಅದಕ್ಕೆ ನಮ್ಮ ಕರ್ನಾಟಕ ಏನು ಮಾಡಿದ್ವಿ? ಅದೇ ಹೋಗಿ ಮೋದಿಗೆ ಹೇಳು ಅಂತ ಹೇಳಿದ್ನಲ್ಲ, ಅದೇ ಮೋದಿಯವರು ನಿಂತ್ಕೊಂಡು ಎಲ್ಲ ಮಾಡೋರೆ, ಇಲ್ಲ ಅಂತ ಹೇಳ್ತಲ್ಲ. ಮೋದಿ ಸರ್ಕಾರದಲ್ಲಿ ಈ ಥರ ಭಾಷಣ ಬಗೆಯೋಕ್ಕೆ ನಮ್ಗೆ ಆಗಲ್ಲ. ಕೇಂದ್ರ ಸರ್ಕಾರದಲ್ಲಿ ಒಂದೇ ಮಾತು ಹೇಳಿರೋ, ಬೈಕ್ ಟ್ಯಾಕ್ಸಿ ನಿಲ್ಲಿಸಿ, ನಮ್ಗೆ ಅದೊಂದು ಬೇಕು ಅಷ್ಟೇ, ಬೇರೆ ಇನ್ನೇನು ಬೇಡ. ಸರ್ ಇನ್ನೊಂದು ಈಗ ಪಾಕಿಸ್ತಾನ ಅಂತ ಹೇಳಿದ್ರಿ, ಈಗ ಮೊನ್ನೆ ಪಾಕಿಸ್ತಾನ ದಾಳಿ ಮಾಡಿದ್ದಾರೆ, ನಮ್ಮ ಇಂಡಿಯಾ ಅದಕ್ಕೆ ಏನಾದರೂ ಸರ್ಜಿಕಲ್ ಸ್ಟ್ರೈಕ್ ಥರ ಏನಾದ್ರು ಮಾಡಬೇಕಾ ನಿಮ್ಮ ಅಭಿಪ್ರಾಯ? ಸರ್ ಅದ್ರ ಬಗ್ಗೆ ನಾವು ಯಾಕೆಂದರೆ ನಮ್ಮ ಒಬ್ಬ ಪ್ರಜಾಪ್ರಭುತ್ವದಲ್ಲಿ ನಮ್ಮ ದೇಶದವನಾಗಿ ನಮಗೆ ಇದು ಮಾಡಿದ್ರೆ, ಅವ್ನು ಮುಸ್ಲಿಮ್ಸ್ ಅನ್ನೋರು ಹಿಂದೂ ಮುಸ್ಲಿಮ್ಸ್ ಅಂದರೆ ಅದ್ರ ಇಬ್ಬರಲ್ಲೂ ಒಂದೇ ರಕ್ತ ಹರಿತಿರೋದು. ಆದರೆ ಅವರು ಒಂದು ಕುತಂತ್ರ ಮಾಡಿ ಹೊಡೆದಿರೋದು. ಇದು ಕುತಂತ್ರದಲ್ಲಿ ಅಂದರೆ ಅವಾಗ ಒಂದು ಸ್ಫೋಟಕ ಆಯ್ತಲ್ಲ, ಅದೇ ಥರ ಇದು ಮಾಡೋರೆ. ಆದರೆ ಇಲ್ಲಿ ನಮ್ಮ ಒಳಗಡೆ ಬಂದೋಬಸ್ತ್ ಇಲ್ಲ ಸರ್, ನಮ್ಮ ಗಡಿ ಒಳಗಡೆ ಬಂದೋಬಸ್ತ್ ಇಲ್ಲ. ಅದನ್ನು ಸೀಕ್ರೆಟಾಗಿ ಯಾರೋ ಬಿಡ್ತಾವ್ರೆ, ಆದ್ದರಿಂದ ಅವ್ರಿಗೆ ಧೈರ್ಯ ಬಂದಿರೋದು. ಅಲ್ಲಿರೋರೇ ಬಿಟ್ಕೊಡ್ತಾರೆ. ಬಿಟ್ಕೊಡ್ತಾ ಇರೋದು, ಬೇರೆ ಇನ್ಯಾರೂ ಇಲ್ಲ. ನಮ್ಮಲ್ಲಿ ನಾವು ಒಗ್ಗಟ್ಟಾಗಿದ್ದೀವಿ. ಯಾವತ್ತೂ ನಾವು ಜೈ ಕಿಸಾನ್ ಅಂತಲೇ ಹೇಳೋದು ಹೊರ್ತು ನಾವು ಜೈ ಭಾರತ್ ಅಂತಲೇ ಹೇಳ್ತಾ ಇದ್ದೀವಿ. ಅವ್ರ ಥರ ನಾವು ಎರಡು ನುಡಿ ಬರೋಲ್ಲ ನಮಗೆ. ಅಲ್ಲಿಗೆ ಅಂದರೆ ಯೋಗಿ ಮಾದರಿ ಥರನೇ ಬುಲ್ಡೋಜರ್ ನುಗ್ಗಿಸ್ಬೇಕು, ಅವಾಗ ಸರಿ ಆಗುತ್ತೆ ಅಷ್ಟೇ. ಏಕ್ ಬಾರ್ ದೋ ತುಕಡ ಅಂತ ಅವ್ರ ಭಾಷೆಯಲ್ಲಿ ನಾವು ಕಲಿತಾಗಲೇ ನಮ್ಮ ಭಾರತದಲ್ಲಿ ಬೆಲೆ ಏನು ಅನ್ನೋದು ಅವ್ರಿಗೆ ಗೊತ್ತಾಗಬೇಕು. ಇವಾಗ ಪ್ರತಿಯೊಂದರಲ್ಲೂ ನಾವು ಅದನ್ನೇ ನಮ್ಮ ಮೋದಿಯವರು ಹೇಳ್ಕೊಟ್ಟಿರೋದು. ಪ್ರತಿಯೊಂದು ನಮ್ಮ ದೇಶ ಅಂದರೆ ಏನು ಅನ್ನೋದು ಇತ್ತೀಚೆಗೆ ಗೊತ್ತಿರಲಿಲ್ಲ ಜನಗಳಿಗೆ, ಇಲ್ಲಿಂದಾಚೆ ಗೊತ್ತಾಗಿದೆ. ಅದನ್ನು ನೀವು ವೀಕ್ಷಣೆಗೆ ಪ್ರತಿಯೊಬ್ಬರು ನಾನು ಕೇಳೋದು ಒಂದೇ ಸ್ವಾಮಿ, ಇವಾಗ 6 ವಾರ ಗಡುವು ಅಂತ ಹೇಳಿದ್ರೆ ಅದು ಮುಂದಕ್ಕೆ ಫುಲ್ ಬ್ಯಾನ್ ಮಾಡಿ, ಅದು ಬಿಟ್ಟರೆ ಇನ್ನೇನಿಲ್ಲ. ನಮ್ಮ ಡ್ರೈವರ್ಗಳನ್ನ ಉಳಿಸ್ಬೇಕು ಅಷ್ಟೇ, ಅದು ಬಿಟ್ಟರೆ ಇನ್ನೇನು ಹೇಳೋಕ್ಕಲ್ಲ. ಅದು ಕೋರ್ಟ್ ಜಡ್ಜ್ಮೆಂಟ್ ಕೇಳಿದ್ರಲ್ಲ, ನಿಮಗೆ ಗೊತ್ತಾಯ್ತಲ್ಲ, ಏನು ಅನ್ನಿಸ್ತು ನಿಮ್ಗೆ? ಅವಾಗ ಖುಷಿ ಆಯ್ತಾ, ಏನಾಯಿತು ಅಂತ? ಅದರಲ್ಲಿ 50%ಅಲ್ಲಿ ಓನ್ಲಿ 20% ಮಾತ್ರ ಖುಷಿಯಾಗಿರೋದು. ಇದೆಲ್ಲ ಕಾರ್ಯರೂಪಕ್ಕೆ ಬರಬೇಕಲ್ವಾ? ರಾಮಲಿಂಗಾರೆಡ್ಡಿಯವರು ಅವಲೇ 1 ವರ್ಷದ ಹಿಂದೆ ನನಗೆ ನಾವು ಸಭೆ ಮಾಡಿದಾಗ, ನಾನು ಒಂದು ಸಂಘಟನೆಯಲ್ಲಿ ಇದ್ದಾಗ ನಾನು ಹೋಗಿದ್ದೆ. ಆ ಭಾಷಣದಲ್ಲಿ ಕೇಳಿದೆ, ಏನು ಹೇಳಿದ್ರು, ನಾವು ಏನೇ ಆಗಲಿ ಮಾಡಿಕೊಡ್ತೀವಪ್ಪ ಅಂದರು. 1 ವರ್ಷ ಆಯಿತು, ವರ್ಷದ ಮೇಲೆ 3 ತಿಂಗಳಿಗೆ ಅವರು ಕಾರ್ಯರೂಪಕ್ಕೆ ಬಂದಿರೋದು. ಅವರು ಬೇಕಾದ್ರೆ ಇದಕ್ಕೂ ನಾನು ಸೊಲ್ಯೂಷನ್ ಕೊಡ್ತೀವಿ. ಅದು ನವಂಬರು 11ನೇ ತಾರೀಕಿನ ಹೋದ ವರ್ಷ ಪ್ರತಿಯೊಂದು ರಾಜ್ಯದಲ್ಲೂ ಚಾಲಕರು ಬಂದು ಅಲ್ಲಿ ಇದ್ರು ಮಾಡಿದ್ರು ಸ್ಟ್ರೈಕು ಫ್ರೀಡಮ್ ಪಾರ್ಕಲ್ಲಿ. ಅವಾಗ ನಾವು ಇದ್ವಿ. ಅದನ್ನೇ ನಾನು ಹೇಳ್ತಾ ಇರೋದು, ಇತ್ತೀಚೆಗೆ ಇದನ್ನು ಇನ್ನು ಖಂಡಿತವಾಗಿ ನಿಲ್ಲಿಸ್ಬಿಡಿ ದಯವಿಟ್ಟು, ಮುಂದಕ್ಕೆ ಬೇಡ ನಮಗೆ. ಇದು ಮಾತಲ್ಲಿ ಇರಬಾರ್ದು, ಕಾರ್ಯರೂಪಕ್ಕೆ ಬರಬೇಕು. ಅದೇ ನಾನು ಕೇಳ್ತಾ ಇರೋದು. ನ್ಯಾಲ್ಗೆ ನುಡಿಯಲ್ಲಿ ಎಲ್ಲ ಕೈ ಬರವಣಿಗೆಯಲ್ಲಿ ಮಾಡಿ ನಾವು ಗೆದ್ದಿದ್ದೀವಿ ಅನ್ನೋದು ಒಂದು ಧ್ವಜಾರೋಹಣ ಮಾಡಿ, ನಾವು ಸ್ವಾತಂತ್ರ್ಯ ದಿನಾಚರಣೆ ದಿನ ಆಗಸ್ಟ್ 15ನಲ್ಲಿ ಧ್ವಜಾರೋಹಣ ಹೆಂಗೆ ಮಾಡಿದ್ದೀರೋ ಅದೇ ಥರ ನಮ್ಮ ಚಾಲಕರನ್ನು ಉಳಿಸ್ಬೇಕು ಅನ್ನೋದೇ ನನ್ನ ಉದ್ದೇಶ ಸರ್. ಅದು ಬಿಟ್ಟರೆ ಇನ್ನೇನಿಲ್ಲ. ಧನ್ಯವಾದಗಳು, ತುಂಬ ಥ್ಯಾಂಕ್ಸ್ ಸರ್.